ಎಂದಿನಂತೆ ಇಲ್ಲಿ ನೆರೆದಿರ್ತಕ್ಕಂಥ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡುವಂಥ ಪತ್ರಕರ್ತರು, ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲರ ಮಾತಿನ ಹೊರೆ ನೀವೇ ಇಟ್ಕೊಂಡು ಹೊರೆ ಹೊತ್ತ ಮಹಿಳೆ ಆಗ್ಬಿಟ್ಟಿದ್ದೀರಾ. ಸಂತೋಷ ಆಯಿತು, ಥ್ಯಾಂಕ್ ಯು. ಈ ನಮ್ಮ ಸಂದೇಶ್ ಶೆಟ್ರು, ನಾನು ಶೆಟ್ರು ಅಂತ ಕರಿತೀನಿ ಅಂತ, ನಾನು ಯಾವಾಗಲೂ ಪ್ರಿಸೈಸ್ ಶೆಟ್ರನ್ನ ಶೆಟ್ರೆ ಅಂತ ಕರಿಬೇಕು, ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು, ಅದ್ರ ಬದಲು ಮಾಡಲ್ಲ ನಾನು. ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಕ್ಚರ್ಗಳು ಬಂದರೂ ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ಯಾವ್ದಾದ್ರು ನನಗೇನಾದ್ರು ಖುಷಿ ಕೊಡುವಂಥದ್ದು ಇದ್ದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಅರ್ಧ ತಲೆ ಎಲ್ಲ ಬೋಳ್ಸು ಅಂತಂದ್ರು, ಕಂಟಿನ್ಯೂಟಿ ತುಂಬ ಇದೆ. ಹಾಗಾಗಿ ಅದಲ್ಲದೆ ವಿಗ್ಗಳು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ನಮ್ಮ ನಿರ್ಮಾಪಕರು ಹೊಸಬ್ರಲ್ಲದೆ ಇದ್ರೂ ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನಲ್ಲೂ ಇರೋದ್ರಿಂದ ಅವ್ರಿಗೆ ಆಗು ಹೋಗುಗಳೆಲ್ಲ ಗೊತ್ತಿದೆ. ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲೋ ಒಂದು ಕಡೆ ಮಾಡಿಲ್ದೇ ಇರುವಂಥ ಪಾತ್ರ ಇದು. ಸೊ ಹಾಗಾಗಿ 2 ಶೇಡ್ ಇದೆ. 2 ಪಾತ್ರ ಇದ್ದರೂ ಒಂದೇ ಪೇಮೆಂಟು. ಬಟ್ ನಾನು ಅದನ್ನು ಸಂತೋಷದಿಂದ ಮಾಡಿದೆ. ಥ್ಯಾಂಕ್ ಯು. ಸರ್, 1 ನಿಮಿಷ, ಏನಾದರೂ ಪ್ರಶ್ನೆಗಳಿದೆಯಾ ಬೇರೆ ಮಾಧ್ಯಮದವ್ರದ್ದು? ಯೂಶುವಲ್ ಆಗಿ ಚೌಲ್ಟ್ರಿಲಿ ಬೆಲೆಯೆಲ್ಲ ಎತ್ತಬೇಕಂದ್ರೆ ಲಾಸ್ಟ್ ಹೋದಂಗೆ ನಾನು ಬಂದಿದ್ದೀನಿ. ಸರ್, 1 ನಿಮಿಷ ಹೇಳಿರಿ. ಡೈರೆಕ್ಟರ್ ಸಂದೇಶ್ ಶೆಟ್ರು ದಯಮಾಡಿ ವೇದಿಕೆಗೆ ಬನ್ನಿ. ಸರ್, ನಿಮ್ದಾದ್ಮೇಲೆ ಅವ್ರ ಫೈನಲ್ ಟಚ್ ಇದೆ, ನೀವು ಲಾಸ್ಟ್ ಇಲ್ಲ ಸರ್. ಇಲ್ಲ, ಇವ್ರ ಬಗ್ಗೆ ಹೇಳ್ಬೇಕು. ಇವಾಗ ಹತ್ರ ಬಂದಿದ್ದಕ್ಕೆ ಹೇಳಲೇಬೇಕು. ವಿ ಸೋಮಶೇಖರ್ ಅವ್ರನ್ನ ನೋಡಿದ್ದೀನಿ, ವೈಟ್ ಅಂಡ್ ವೈಟ್ ಹಾಕೋರು. ಸಾಯಿ ಪ್ರಕಾಶ್ ಅವ್ರು ನೋಡ್ತಿದ್ದೆ, ಕಾಕಿ ಹಾಕೋರು. ರಾಜನ್ ಸಿಂಗ್ ಬಾಬು ಅವರು ಕ್ಯಾಪ್ ಹಾಕೋರು. ಎಸ್ ನಾರಾಯಣ ಅವರು ಟೋಪಿ ಹಾಕೋರು. ಇವರು ಡೈರೆಕ್ಟರ್ ಹೊಸ ಯೂನಿಫಾರ್ಮ್ ಕಂಡು ಹಿಡ್ಕೊಂಡಿದ್ದಾರೆ. ಇದು ಈ ತರ ಪಂಚೆ ಹಾಕೊಂಡು, ನಾನು ಅವತ್ತು ಹೋದಾಗ ನನಗೂ ಅದನ್ನೇ ಕೊಟ್ಟರು. ಬಟ್ ಆ ಶೆಕೆಗೆ ಚೆನ್ನಾಗಿತ್ತು. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡಿ. ಥ್ಯಾಂಕ್ ಯು ಕೋಮಲ್ ಸರ್. ಸರ್ ಹೇಳಿದ್ರು ಕೊನೆಯಲ್ಲಿ ಬಂದಿದ್ದೀನಿ, ಊಟ ಮಾಡಿ ಎಲ್ಲ ಹೆತ್ತವ್ರಿಗೆ ಏನು ಪ್ರಶ್ನೆ ಕೇಳಲ್ಲ ಅಂತ ಹೇಳಿದ್ರು. ನಿಮ್ದೊಂದು ಸಪೋರ್ಟಿಗೆ ಇರ್ಲಿ ಅಂತ ಕರೆಕ್ಟೇ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.